ಪೊಲೀಸ್ ಠಾಣೆ ವ್ಯಾಪ್ತಿಯ ಕಳ್ಳೊಳ್ಳಿ ಗ್ರಾಮದಲ್ಲಿ ಈಚೆಗೆ ನಡೆದ ಹಲ್ಲೆ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 10 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಭೀಮಾಶಂಕರ್ ಗುಳೇದ್ ಹೇಳಿದರು. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಘಟನೆಯಲ್ಲಿ ಹಲ್ಲೆಗೊಳಗಾಗಿ ತೀವ್ರ ಗಾಯಗೊಂಡಿದ್ದ ವಿಠ್ಠಲ್ ಗೋವಿಂದಪ್ಪ ಚೌಹಾಣ್ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದರು. ಈ ಸಂಬಂಧ ಕಳ್ಳೊಳ್ಳಿ ಗ್ರಾಮದ ಭೀಮಪ್ಪ ಗೋವಿಂದಪ್ಪ ಚೌಹಾಣ್, ಹನುಮಂತ ಭೀಮಪ್ಪ ಚೌಹಾಣ್, ಕಂಕನವಾಡಿ ಗ್ರಾಮದ ಲಕ್ಷ್ಮಣ್ ಕೇದಾರಿ ಪಡ್ತಾರೆ, ನಾಗಪ್ಪ ಲಕ್ಷ್ಮಣ್ ಪಡ್ತಾರೆ, ನಿಂಗಪ್ಪ ಲಕ್ಷ್ಮಣ್ ಪಡ್ತಾರೆ, ಪ್ರಕಾಶ್ ಲಕ್ಷ್ಮಣ್ ಪಡ್ತಾರೆ, ರಾಜು ಕನ್ವಾಡೆ, ಚೇತನ್ ರಾಜು ಕನ್ವಾಡೆ, ಉಮೇಶ್ ಮಾನಪ್ಪ ಪಡ್ತಾರೆ ಹಾಗೂ ಮಾನಪ್ಪ ಕೇದಾರಿ ಪಡ್ತಾರೆ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದರು. ಕಳೆದ ಭಾನುವಾರ ನಮ್ಮ ಘಟಪ್ರಭಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಲ್ಲೊಳ್ಳಿ ಗ್ರಾಮದಲ್ಲಿ ಒಂದು ಕೊಲೆ ಯತ್ನದ ಪ್ರಕರಣ ದಾಖಲಾಗಿತ್ತು. ಕೊಲೆಯ ಯತ್ನಕ್ಕೆ ಹಲ್ಲೆಗೆ ಒಳಗಾದ ವ್ಯಕ್ತಿ ವಿಠ್ಠಲ್ ಚವ್ಹಾಣ್, ಈತನ ಹೆಂಡತಿ ನಮ್ಮ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದರು. ಆ ಪ್ರಕಾರವಾಗಿ ನಾವೊಂದು ಕೊಲೆ ಯತ್ನದ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ವಿ. ಕಂಪ್ಲೇಂಟ್ನಲ್ಲಿ ಹಲ್ಲೆಗೊಳಗಾದ ವ್ಯಕ್ತಿ ಹೆಂಡತಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ, ಈ ವಿಠ್ಠಲ್ ಚವ್ಹಾಣ್ ಮತ್ತು ಭೀಮಪ್ಪ ಚವ್ಹಾಣ್ ಅಣ್ಣ ತಮ್ಮಂದರಾಗಿದ್ದು, ಭೀಮಪ್ಪ ಚವ್ಹಾಣ್ನ ಮಗಳು ಇತ್ತೀಚೆಗೆ ಪ್ರೀತಿಸಿ ಮದುವೆ ಆಗಿದ್ಲು. ಈಗ ವಾಪಸ್ ಮನೆಗೆ ಬಂದಿದ್ದಾಳೆ. ಅವಳು ಬಂದಿರತಕ್ಕಂಥವಳು ಗರ್ಭಿಣಿ ಆಗಿರೋದಾಗಿ ಯಾರೋ ಒಂದಿಷ್ಟು ಜನ ಭೀಮಪ್ಪನಿಗೆ ಹೇಳಿದ್ದು. ಈ ರೀತಿ ಒಂದು ಸುದ್ದಿ ಹರಡಲಿಕ್ಕೆ ನನ್ನ ಗಂಡನಾದ ವಿಠ್ಠಲ್ ಕಾರಣ ಅಂದ್ಕೊಂಡು ಅವರು ಬಂದುಬಿಟ್ಟು ಭೀಮಪ್ಪ ಮತ್ತು ಅವನ ಸಂಬಂಧಿಕರು, ಹೆಂಡತಿಯ ಕಡೆ ಸಂಬಂಧಿಕರು ನಮ್ಮ ಮೇಲೆ ಹಲ್ಲೆ ಮಾಡಿರ್ತಾರೆ, ನನ್ನ ಗಂಡನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತಕ್ಕಂಥದ್ದು. ಕಳೆದ ಭಾನುವಾರ ಆಗಿರ್ತಕ್ಕಂಥ ಈ ಪ್ರಕರಣದಲ್ಲಿ ನಿನ್ನೆ ರಾತ್ರಿ ಹಲ್ಲೆಗೊಳಗಾದಂಥ ವಿಠ್ಠಲ್ ಚವ್ಹಾಣ್ ಮೃತನಾಗಿದ್ದಾನೆ. ಹಾಗಾಗಿ ಮುಂಚೆ ಕೊಲೆ ಯತ್ನದ ಪ್ರಕರಣನ ಈಗ ಕೊಲೆ ಪ್ರಕರಣ ಅಂತ ನಾವು ಬದಲಾಯಿಸ್ಕೊಂಡು ಆಪಾದಿತರ ಮೇಲೆ ನಾವು ಕಾನೂನು ಕ್ರಮ ಕೈಗೊಳ್ತಾ ಇದ್ದೀವಿ. ಈ ಪ್ರಕರಣದಲ್ಲಿ ಈಗಾಗಲೇ ಮೃತನ ಅಣ್ಣನಾದ ಭೀಮಪ್ಪನನ್ನು ಬಂಧಿಸಲಾಗಿದೆ. ಜೊತೆಗೆ ಮತ್ತೊಬ್ಬ ಆರೋಪಿ, ಅವನ ಹೆಂಡತಿಯ ಸಹೋದರನಾದ ಲಕ್ಷ್ಮಣ್ ಪಡ್ತರನ್ನು ಕೂಡ ಬಂಧಿಸಲಾಗಿದೆ. ಅವರು ಇನ್ನೂ ಕೆಲವೊಂದಿಷ್ಟು ಜನರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದಿದೆ. ಅದನ್ನು ನಾವು ಪರಿಶೀಲನೆ ಮಾಡ್ತಾಯಿದ್ದೀವಿ. ಇದು ಸುಳ್ಳು ಸುದ್ದಿ ಅನ್ನೋಂಥದ್ದು, ಮಗಳು ಗರ್ಭಿಣಿಯಾಗಿರೋದು ಸುಳ್ಳು ಸುದ್ದಿ ಅನ್ನೋಂಥದ್ದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಆದರೆ ಅದನ್ನು ಯಾರು ಹಬ್ಬಿಸ್ತಾ ಇದ್ರು ಅನ್ನೋಂಥದ್ದು ನಮಗೆ ಗೊತ್ತಿಲ್ಲ. ಅದನ್ನ ನಾವು ಪರಿಶೀಲನೆ ಮಾಡೋಕ್ಕಾಗಿದೆ. ಆದರೆ ಭೀಮಪ್ಪನಿಗೆ ತನ್ನ ಸ್ವತಃ ತಮ್ಮನ ಮೇಲೇ ಅನುಮಾನ ಬಂದುಬಿಟ್ಟು ಅವನ ಮೇಲೆ ನೀನೇ ಇದನ್ನು ಸುಳ್ಳು ಸುದ್ದಿ ಹಬ್ಬಿಸ್ತಾ ಇರೋದು ಅಂತೇಳಿ ಹಲ್ಲೆ ಮಾಡಿರ್ತಕ್ಕಂಥದ್ದು. ಮದುವೆ ಒಂದು 4-5 ತಿಂಗಳ ಕೆಳಗಡೆ. ಭೀಮಪ್ಪ ಗೋವಿಂದಪ್ಪ ಚೌಹಾಣ್ ಹಾಗೂ ಪ್ರಕಾಶ್ ಲಕ್ಷ್ಮಣ್ ಪಡ್ತಾರೆ ಎಂಬುವವರನ್ನು ಬಂಧಿಸಲಾಗಿದೆ ಎಂದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.